ನೀತಿ ಆಯೋಗದವರು ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿ ಅಳತೆಗೋಲು ಇಟ್ಕೊಳ್ತಾರೆ. ಅದು ಯಾವ ಉದ್ದೇಶದಿಂದ ಅವರು ಯಾವ ಪ್ಯಾರಾಮೀಟರ್ಸಿಂದ ಅವರು ಹೇಳಿದ್ದಾರೆ ಗೊತ್ತಿಲ್ಲ. ಬಜೆಟ್ನಲ್ಲಿ ತಮಿಳುನಾಡಿಗೆ 58,000 ಕೋಟಿ ಅಲಾಟ್ ಆಗಿದೆ ಸರ್, ಆಂಧ್ರಕ್ಕೂ 57,000 ಕೋಟಿ ಕೊಟ್ಟಿದೆ, ಕರ್ನಾಟಕಕ್ಕೆ 46,000 ಕೋಟಿ, ಅಂದರೆ ಕಳೆದ ಬಾರಿಗಿಂತಲೂ ಕೂಡ ಕಡಿಮೆ ಆಗಿದೆ ಈ ಬಾರಿ. ನಾನು ಹೇಳ್ತಾ ಇದ್ದೀನಲ್ಲ, ನಮಗೆ ನಾಚಿಕೆ ಆಗ್ತದೆ. ನಮ್ಮ ರಾಜ್ಯದಿಂದ ರಾಜ್ಯಸಭಾ ಹೋಗಿರೋರು ಹಣಕಾಸಿನ ಸಚಿವರಿದ್ದಾರೆ, ಅವರು ನಮಗೆ ಹಣ ಕೊಡ್ತಾರೆ ಅಂತ ಹೇಳ್ಕೊಳ್ಳೋದಕ್ಕೂ ಇಲ್ಲ. ನಮಗೆ ಕಡಿಮೆ ಮಾಡಿದ್ದಾರೆ ಅಂದರೆ ನಮಗೆ ನಾಚಿಕೆ ಆಗುತ್ತೆ. ಯಾವ ರೀತಿ ನಾವು ಅದನ್ನು ಸಮಜಾಯಿಸಿ ಅವ್ರು ಕೊಡಲಿ, ಹಣ ಕೊಡಲಿ, ಅವ್ರನ್ನ ನಾವು ಭಾರತೀಯ ಜನತಾ ಪಾರ್ಟಿ ಅಂತ ನೋಡದೆ, ಪಕ್ಷನೂ ನೋಡದೆ ನಾವು ಹೊಗಳ್ತೀವಿ ಅವ್ರು. ಅದರಲ್ಲೇನು ಅನುಮಾನ ಇಲ್ಲ. ಏನು ಮಾಡಬೇಕು, ಯಾವುದಾದ್ರೂ ಒಂದು ಯೋಜನೆ ಆದರೂ ಕೊಡಬೇಕಲ್ಲ. ಇರಿಗೇಷನ್ ಪ್ರಾಜೆಕ್ಟ್ ಕೊಡಬೇಕು, ಇಲ್ಲ ನಾವು ಡೆವಲಪ್ಮೆಂಟಲ್ ಗ್ರಾಂಟ್ಸ್ ಕೊಡಬೇಕು, ಇಲ್ಲ ಬೆಂಗಳೂರಿಗೆ ನಾನು 5,000 ಕೋಟಿ ಕೊಟ್ಟಿದ್ದೀನಿ ಅಂತಂದರೆ ಬೆಂಗಳೂರು ಏನು ಬರೀ ಒಬ್ಬರಿಗೆ ಆಗೋದಿಲ್ಲ, ಇಡೀ ಇಂಡಿಯಾಕ್ಕೆ ಬೆಂಗಳೂರು. ಅಂಥದ್ದನ್ನ ಯಾವುದನ್ನು ಯೋಚನೆ ಮಾಡದೆ ಸುಮ್ಮನೆ ಅನವಶ್ಯಕವಾಗಿ ಮಾತಾಡೋದು ಸರಿ ಇಲ್ಲ. ಗೊತ್ತಿಲ್ಲ ನಮಗೆ ಪ್ರೊಸೀಜರ್, ಅವರೇನು ಯಾವ ಉದ್ದೇಶಕ್ಕೆ ಕರೆದಿದ್ದಾರೋ ಗೊತ್ತಿಲ್ಲ, ಅವ್ರಿಗೇನು ಮಾಹಿತಿ ಸಿಕ್ಕಿದೆ ಗೊತ್ತಿಲ್ಲ. ತನಿಖೆ ಮುಗ್ದಿಲ್ಲಲ್ಲ ಇನ್ನು. ತನಿಖೆ ಮುಗಿಯೋವರೆಗೂ ಅವರು ಏನೆಲ್ಲ ಮಾಹಿತಿಗಳು ಸಿಗ್ತವೆ ಅದರ ಆಧಾರದ ಮೇಲೆ ಯಾರನ್ನೋ ಕರೀತಾ ಇರ್ತಾರೆ. ಅಶ್ವಥ್ ನಾರಾಯಣ್ ಅವ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಈಗ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ, ಮಾಡಿ ಕ್ರಮ ತಗೊಳ್ತಿದ್ದಾರೆ. ಸರ್, ಬಾಲಕೃಷ್ಣ ಅವರು ಮಾತಾಡಬಾರ್ದಂತೂ ಹೈಕಮಾಂಡ್ ಹೇಳಿದ್ರು, ಬಹಿರಂಗವಾಗಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ, ಹಾಲು ಆಗ್ತಾ ಬಂದಿದೆ. ಸೀನಿಯರ್ ಆಗಿ ನೀವೇ ಸುಮ್ಮನೆ ಇದ್ದೀರಾ, ಶಾಸಕರು ಮಾತಾಡ್ತಿದ್ದಾರೆ, ಡಿ.ಕೆ. ಶಿವಕುಮಾರ್ ಏನ್ ಸಂದೇಶ ಇದು? ಸೀನಿಯರ್ ಒಂದು ಹೈಕಮಾಂಡ್ ಅವ್ರು ಗಮನಿಸ್ತಾರೆ, ಅದನ್ನ ಹೈಕಮಾಂಡ್ ಅವ್ರು ಗಮನಿಸ್ತಾರೆ, ಎಲ್ಲರಿಗೂ ಹೇಳಿದಾರಲ್ಲ, ಅವ್ರು ಗಮನಿಸ್ತಾರೆ. ಒಂದು ಸಭೆ ಮಾಡ್ತೀವಿ ಅಂದಿದ್ಕೆ ಹೈಕಮಾಂಡ್ ಲೆಟರ್ ಬರೀತು, ಬಹಿರಂಗವಾಗಿ ಮಾತಾಡ್ತಾ ಇದ್ರು, ಹೈಕಮಾಂಡ್ ಸುಮ್ಮನೆ ಕೊಟ್ಟಿದ್ರು. ಮಾಡ್ತಾರ, ಅವ್ರಿಗೆ ಬಿಟ್ಟಿದ್ದಾರೆ. ನಾನು ಹೈಕಮಾಂಡ್ ಮೇಲೆ ಹೇಳಕ್ಕಾಗುತ್ತೆ. ಎಲ್ಲ ಖರ್ಗೆ ಅವ್ರ ಮಾತಿಗೆ ಯಾಕೆ ಬೆಲೆ ಇಲ್ಲ? AICC ಅವ್ರ ಅಧ್ಯಕ್ಷರ ಮಾತಿಗೆ ಎಲ್ಲರೂ ಬೆಲೆ ಕೊಡಲೇಬೇಕು, ಕೊಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.